ಸಂಭವಿಸು ಇಂದೆನ್ನ ಹೃದಯದಲ್ಲಿ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವದಿ ಭವಿಸಿ ಹೇ ಭವವಿದೂರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ತನಕ್ಕೆ ಮಾರತನಕ್ಕೆ ಮಿಗತನಕ್ಕೆ ಕಾಗತನಕ್ಕೆ ಮಣ್ತನಕ್ಕೆ ಮಾರತನಕ್ಕೆ ಮಿಗತನಕ್ಕೆ ಕಾಗತನಕ್ಕೆ ಮುನ್ನಡೆಗೆ ಕನ್ನಾದ ಗುರುವೆ ಬಾರ ಮೂಡಿ ಬಂತೆನ್ನ ನರರೂಪ ಚೇತನದಿಯೇ ಮೂಡಿ ಬಂತೆನ್ನ ನರರೂಪ ಚೇತನದಿ ನಾರಾಯಣತ್ವಕ್ಕೆ ದಾರಿ ತೋರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕೆರುಗುಡಿಸಿರಲಿ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿರಲಿ ದೇಶ ದೇಶದಿ ವೇಷ ವೇಷಾಂತರವನಾನ್ ವಿಶ್ವಸಾರಥಿಯಾಗಿ ಲೀಲಾರಥವ ನೆನೆತು ಶೋಧಿಸಿರುವೆಯೋ ಅಂತೆ ಸೃಷ್ಟಿ ಲೋಲ ಶೋಧಿಸಿರುವೆಯೋ ಅಂತೆ ಸೃಷ್ಟಿ ಲೋಲ ಅವತರಿಸುವ ಅವತರಿಸುವ ಹೇ ಅವತರಿಸುವ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ ಹೇ ದಿವ್ಯ ಸಚ್ಚಿದಾನಂದಶೀಲ ಹೇ ದಿವ್ಯ ಸಚ್ಚಿದಾನಂದಶೀಲ ಹೇ ದಿವ್ಯ ಸಚ್ಚಿದಾನಂದಶೀಲ ಸಚ್ಚಿದಾನಂದಶೀಲ ಹೇ ದಿವ್ಯ ಸಚ್ಚಿದಾನಂದಶೀಲ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ಗಿರೀಶ್ ಹೇಳಿ ಅಕ್ಕ ಗ್ರ್ಯಾಂಡ್ ಫಿನಾಲೆನಲ್ಲಿ ನಿನ್ನ ನೋಡೋ ಥರ ಆಯಿತು ಫೈನಲಿ ಹೇಗೆ ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಅಕ್ಕ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕೇಳೋ ಎಕ್ಸೈಟ್ಮೆಂಟು ಏನು ಹೇಳಬೇಕು ಗೊತ್ತಿಲ್ಲ ಅಕ್ಕ ಅಂದರೆ ಇಲ್ಲಿರೋ ಅಷ್ಟು ಜನದಲ್ಲಿ ನಾನೇ ಚಿಕ್ಕವನಿದ್ದಿದ್ದು ಎಲ್ಲ ದೊಡ್ಡ ದೊಡ್ಡ ಜನಪದ ಕಲಾವಿದರೆಲ್ಲ ಇದ್ದರು ಅವರು ಮಾರ್ಗದರ್ಶನ ಹಾಕೊಟ್ಟು ನೀನು ಮುಂದೆ ಹೋಗುವಂತ ನನಗೆ ದಾರಿ ಮಾಡಿಕೊಟ್ಟಿದ್ದಾರೆ ಓ ಹಾಗೆ ಅರ್ಚನಾ ಮ್ಯಾಮ್ ಗಿರೀಶ ನೀನು ಪಾಲಿಟಿಷಿಯನ್ ಆಗ್ಬೋದು ಕಣೋ
ಏನು ಡೈಲಾಗ್ ಹೊಡೆದೆ, ಬಟ್ ತುಂಬ ಒಳ್ಳೆ ಮಾತನ್ನು ಹೇಳಿದೆ. ಸುಮ್ಮನೆ ತಮಾಷೆ ಕಾಲು ಎಳೆಯೋದಕ್ಕೆ ಹೇಳಿದೆ. ಎಂಥ ಹಾಡನ್ನು ಆರಿಸ್ಕೊಂಡೆಪ್ಪ. ಸತ್ಯಾವತಾರ, ಆ ಸಾಹಿತ್ಯ, ಆ ಸಂಗೀತ, ಅಶ್ವಥ್ ಅವರ ಗಾಯನ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ನನಗೆ. ಬಹುತೇಕ ಎಲ್ಲ ಕಾರ್ಯಕ್ರಮಗಳ ಕೊನೆಯಲ್ಲಿ ಹಾಡೋರು ಈ ಹಾಡನ್ನು. ಅದು ಹಾಡಿಬಿಟ್ರೆ ಒಂಥರ ಎಲ್ಲರ ಮೈಯಲ್ಲೂ ವಿದ್ಯುತ್ ಸಂಚಾರ ಆಗಿಬಿಡೋದು. ಅವತರಿಸುಬಾ ಅವತರಿಸುಬಾ ಅಂತ ಅದು ಅಶ್ವಥ್ ಅವರ ಧ್ವನಿಯಲ್ಲಿ ಬಂದರೆ ಹೆಂಗಿರ್ತಾಯಿತ್ತು ಅಂದರೆ ಎಲೆಕ್ಟ್ರಿಫೈಯಿಂಗ್, ಅದ್ಭುತವಾದ ಹಾಡು. ಅದೆಲ್ಲ ನೆನಪುಗಳು ನನಗೆ ಕಣ್ಮುಂದೆ ಬಂತು. ನೀನು ಬಹಳ ವಿಶೇಷವಾಗಿ ಹಲವಾರು ಕಡೆ ಅವರ ಶೈಲಿಯನ್ನು ತುಂಬ ಮಜವಾಗಿ ಅನುಕರಿಸಿದೆ. ಫಸ್ಟ್ ಚರಣದಲ್ಲಿ ಅನುಕರಿಸಲು ನೀನು ಮಾಡಿದ ಪ್ರಯತ್ನದಲ್ಲಿ ಕೆಲವು ಪದಗಳು ಎಳಿಬಾರದ ಕಡೆ ಎಳೆದಿ ಅಷ್ಟೆ. ಫಸ್ಟ್ ಚರಣ ಬಿಗಿನಿಂಗ್ ಹೇಳು. ಮಣ್ತನಕ್ಕೆ ಮರತನಕ್ಕೆ. ಹಾಂ, ಅದು ಹಾಡು. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಾಗತನಕ್ಕೆ. ಅಲ್ಲಿ ಮಣ್ಣು ತಾನಕ್ಕೆ ಮರ ತಾನಕ್ಕೆ ಆಗ್ತಾ ಇತ್ತು, ತಾನಕ್ಕೆ ಅಂತ ಕೇಳಿಸ್ತಾ ಇತ್ತು. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಾಗತನಕ್ಕೆ. ಈ ಥರ ವೆರಿ ಮೈನ್ಯೂಟ್. ನಾನು ಅಬ್ಸರ್ವ್ ಮಾಡಿದ್ದು ನಿಂದು ವೆರಿ ಬಿಗಿನಿಂಗ್ ಒಂದು ಸ್ವಲ್ಪ ಶಾರ್ಪ್ ಆಯಿತು, ವೆರಿ ಬಿಗಿನಿಂಗ್. ಬಟ್ ಹೋಗ್ತಾ ಹೋಗ್ತಾ ಬೇರೆ ಲೆವೆಲ್ಗೆ ತೊಗೊಂಡು ಹೋದಿ. ಆಮೇಲೆ ಫಸ್ಟ್ ಚರಣದಲ್ಲಿ ನಾರಾಯಣತ್ವಕ್ಕೆ ದರರ ಅದು ಬರ್ತಿಯಲ್ಲ, ಅದರಲ್ಲಿ ಸ್ವಲ್ಪ ಅನ್ಸರ್ಟನ್ ಇತ್ತು. ಸೆಕೆಂಡ್ ಚರಣದಲ್ಲಿ ಕರೆಕ್ಟಾಗಿ ಬಂದು, ಫಸ್ಟ್ ಚರಣದಲ್ಲಿ ಸ್ವಲ್ಪ ಆಚೆ ಈಚೆ ಹೋಗ್ಬಿಟ್ಟು ಬಂದು ಲ್ಯಾಂಡ್ ಆದಿ ನೀನು. ಆಮೇಲೆ ಯಾವುದು ಫಸ್ಟ್ ಆಲಾಪ್ ಮಾಡಿದೆಯಲ್ಲ, ಅದರಲ್ಲಿ ವಿತೌಟ್ ಯುವರ್ ನಾಲೆಡ್ಜ್ ನೀನು ಸ ರೇ ಮ ಪ ನಿ ಸ ಸ ನಿ ಪ ಮ ರೇ ಸ ಇದಲ್ವ ರಾಗ, ನೀನು ಆಲಾಪ್ ಮಾಡ್ತಾ ಸ ರೇ ಹಾಡ್ಬಿಟ್ಟು ದೊಡ್ಡ ರಿಷಭ, ಎರಡನೇ ರಿಷಭ ಹಾಡ್ದು. ಅದೊಂದು ಸ್ವಲ್ಪ ನನಗೆ ಏನು ಹಾಡ್ದೆ ಇವನು ಅಂತ ಅನ್ನಿಸ್ತು. ಈ ಥರ ವೆರಿ ಮೈನ್ಯೂಟ್ ಮಿಸ್ಟೇಕ್ಸ್ ಅನ್ನೋದು ಬಿಟ್ಟರೆ ಅದ್ಭುತವಾಗಿ ನಿಭಾಯಿಸಿದೆ ಈ ಹಾಡನ್ನು. ಎರಡನೇ ಸುತ್ತಿಗೆ ನಿನಗೆ ಒಳ್ಳೆಯದಾಗಲಿ. ತುಂಬ ಚಾಲೆಂಜಿಂಗ್. ಈ ಏನಂತಾರೆ ಔಡವ ರಾಗಗಳು, 5 ಸ್ವರ ಇರೋವಂಥ ರಾಗಗಳನ್ನು ಹಾಡೋದು ತುಂಬ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದೆ. ಆ್ಯಂಡ್ ಈ ಹಾಡನ್ನಂತೂ ಹಾಡೋದು, ಆ ಎನರ್ಜಿ ಕೊಟ್ಟು ಹಾಡೋದು ಸುಲಭ ಅಲ್ಲಪ್ಪ. ತುಂಬ ಚೆನ್ನಾಗಿ ಹಾಡ್ದು. ಎರಡನೇ ಸುತ್ತಿಗೆ ಶುಭವಾಗಲಿ ನಿನಗೆ. ಚೆನ್ನಾಗಿ ಹಾಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಈ ಸಂಚಿಕೆಯಲ್ಲಿ ಅಂತಿಮ ಸುತ್ತಿನ ಈ ಹಾಡುಗಳನ್ನೆಲ್ಲ ಕೇಳಿದಾಗ ನೀವು ಆಯ್ಕೊಂಡಂಥ ಸಾಹಿತ್ಯ ಎಲ್ಲವೂ ಅದ್ಭುತವೇ. ಅಲ್ಲೂ ಅಷ್ಟೇ ನೋಡಿ, ಅಂದು ಅರಮನೆಯಲ್ಲಿ, ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ, ಇಲ್ಲಿ ಕಿರುಗುಡಿಸಲಿ, ದೇಶ ದೇಶದ ವೇಷ ವೇಷಾಂತರವನಂತೂ ವಿಶ್ವ ಸಾರಥಿಯಾಗಿ ಲೀಲಾರಥವನೆಂತೂ ಚೋದಿಸುವೆರೆಯೋ ಅಂತ ಸೃಷ್ಟಿಲೋಲ. ಯಪ್ಪ, ಏನು ಹಾಡೋದದು ಅಲ್ವಾ, ಎಷ್ಟು ಅದ್ಭುತವಾದ ಸಾಹಿತ್ಯ. ಅಂದು ಅರಮನೆಯಲ್ಲಿ, ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ, ಇಲ್ಲಿ ಕಿರುಗುಡಿಸಿದ ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವ ಸಾರಥಿಯಾಗಿ ಲೀಲಾರಥವನೆನೆತು ಶೋಧಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅಲ್ಲಿ ಒಂಚೂರು ಅಶ್ವತ್ಥರವರ ಅನುಕರಣೆ ಮಾಡಕ್ಕೆ ಹೋದಾಗ ಮಣ್ಣಾಗಿ ಮರವಾಗಿ ಆ ಥರದ್ದು ಕೇಳಿಸ್ತದೆ. ಪ್ಲೈನಾಗಿ ಹಾಡ್ಬೋದು, ಮಣ್ಣಾಗಿ ಮರವಾಗಿ ಅಷ್ಟೇ ಹಾಡಿದ್ರೆ ಸಾಕು ಅಲ್ವಾ. ಅದನ್ನೊಂದು ಚೂರು ಗಮನ ಹರಿಸಿ. ಯಾಕೆಂದರೆ ಅಲ್ಲಲ್ಲಿ ಒಂದು ಚೂರು ಹಾಡಬೇಕಾದ್ರೆ ಕೊನೆಯ ಅಕ್ಷರಗಳು ನುಂಗ್ಕೊಂತಿದ್ದೆ ಕೆಲವು ಕಡೆ. ಒಂದು ಕಡೆ ನಾನು ನೋಡಿದ್ದು, ಒಂದು ಪದ ಕೊನೆಯ ಪದ ನುಂಗ್ಕೊಳ್ತಿದ್ದಿ, ಅದನ್ನು ಪೂರ್ಣವಾಗಿ ಹಾಡಲಿಲ್ಲ, ಅದು ಗಮನಿಸಿದೆ. ಬಟ್ ನಿನ್ನ ಧ್ವನಿನಲ್ಲಿ ಪದಗಳು ಕೇಳೋಕ್ಕೆ ಚಂದ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಅಲ್ವಾ. ನನ್ನ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ ನಿನ್ನ ಮೇಲೆ. ಹಾಗಾಗಿ ಅದ್ಭುತವಾಗಿ ಹಾಡ್ದು. ಒಳ್ಳೆಯದಾಗಲಿ ಗಿರೀಶ್. ಥ್ಯಾಂಕ್ ಯು ಸರ್. ಗಿರೀಶ್, ಹಾಂ ಸರ್. ವೈಷ್ಣವಿ ಥರ ನೀನು 100 ವೋಲ್ಟೇಜ್ ಕೈ ಹಾಕ್ಬಿಟ್ಟೆ. ನೀನು ಭಾಳ ಕಷ್ಟ ಸಾಂಗ್ ಇದು. ವೆರೈಟಿ ಸಾಂಗ್ಸ್ ನೀನು ಹಾಡ್ಬಲ್ಲೆ ಅನ್ನೋದನ್ನ ನಿರೂಪಿಸ್ಬಿಟ್ಟೆ ಈ ಗಾನಸಿಂಚನ ಮೂಲಕ. ಚೆನ್ನಾಗಿ ಆಡಿದ್ಯಪ್ಪ. ದೇವ್ರು ಒಳ್ಳೇದು ಮಾಡಲಿ.